ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಮುಂಜಾನೆ ಎದ್ದು ಮುಖ ಅದು ತೊಳ್ಕೊಂಡು ಬ್ಲ್ಯಾಂಕೆಟ್ ಮಡ್ಚಿಡ್ಲತ್ತೀನಿ. ಬೆಡ್ಡೆಲ್ಲ ನೀಟ್ ಮಾಡ್ಲತ್ತೀನಿ. ಮುಂಜಾನೆ ನಾನು ಆವಾಗಿನಾಗ ಮಾಡ್ಬೇಕು, ಮತ್ತು ಹಾಗೆ ಉಳಿತದ. ಅದಕ್ಕೆ ಇದೆಲ್ಲ ಕ್ಲೀನ್ ಮಾಡ್ಲತ್ತೀನಿ. ಫುಲ್ ಬ್ಲಾಗ್ ನೋಡ್ರಿ. ಇಲ್ಲಿ ಗ್ಯಾಸ್ ಅದು ತೊಳ್ಕೊಳತ್ತೀನಿ. ರೆಸಿಪಿ ಅದು ತೋರಿಸ್ತೀನಿ. ವಿಡಿಯೋ ನೋಡ್ತಿದ್ರೆ ಫುಲ್ ವಿಡಿಯೋ ನೋಡ್ರಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ಗ್ಯಾಸ್ ಕ್ಲೀನ್ ಮಾಡ್ಕೊಳ್ತೀವಿ. ಮತ್ತು ಮುಂಜಾನೆ ಫ್ರೆಶ್ ಅಪ್ ಆಗಿ ಎಲ್ಲ ಮಾಡಿ ಅಡುಗೆ ಮಾಡ್ಲತ್ತಿದೆ. ಇಲ್ಲಿ ಮೆಣಸಿನ್ಕಾಯಿ ಹುರ್ಲಿತ್ತಿದೆ, ಅದು ವಾಸ ಕಾಂತ ಹೊಂಟಿತ್ತು ನನಗೆ. ಥಂಡಿ ಇತ್ತು, ಇವತ್ತು ಚಳಿ ಬಿಟ್ಟಿವು ಮುಂಜಾನೆ. ಅದಕ್ಕೆ ದೊಡ್ಡ ಟಿ ಶರ್ಟ್ ಹಾಕ್ಕೊಂಡು ಅಡುಗೆ ಮಾಡ್ಲತ್ತೀನಿ. ಸೊಪ್ಪು ಪಲ್ಯ ಮಾಡೀನಿ, ರೊಟ್ಟಿ ಮಾಡೀನಿ. ಇವತ್ತು ಅದು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಹಾಕಿ ಕೊಟ್ಟಿನಿ. ಇದು ಪಲ್ಯಕ್ಕೆ ಹಾಕೀನಿ. ಬೇಳೆ ಕುದಿಸಿ ಅದು ಹಾಕೋದು ಮತ್ತು ಉಪ್ಪು ಹಾಕೋದು. ಖಾರ ಹಿಂಡಿ ಅಂತಾರೆ ನಮ್ಮ ಕಡೆ, ಅದು ಹಾಕೋದು. ಪಲ್ಯ ರೆಡಿ. ಮತ್ತು ಇಲ್ಲಿ ರೊಟ್ಟಿ ಮಾಡ್ಕೊಳಕ್ಕೆ ಹಿಟ್ಟನ್ನ ಹತ್ಕೊಳ್ತೀನಿ. ನಂಗೆ ರೊಟ್ಟಿ ಬರೋಲ್ಲ. ಈ ಕಡೆ ರೊಟ್ಟಿ ಮಾಡೋದು ಕಲ್ತೀನಿ ನಾ. ಫಸ್ಟ್ ನಂಗೆ ಮಾಡೋಕೆ ಬರ್ತಿದ್ದಿಲ್ಲ. ಸ್ವಲ್ಪ ದಿವಸ ಆಯ್ತು ರೊಟ್ಟಿ ಮಾಡ್ಲತ್ತೀನಿ. ಇನ್ನೂ ಪರ್ಫೆಕ್ಟ್ ಬರಲ್ಲ. ಅಷ್ಟೇ ತಕ್ಕ ಮಟ್ಟಿಗೆ ಮಾಡ್ತೀನಿ ರೊಟ್ಟಿ. ಲಟಾಶ್ ಮಾಡ್ತೀನಿ ನಾ. ಲಟ್ಟಣಿಯಲ್ಲೇ ಮಾಡ್ತೀನಿ ರೊಟ್ಟಿ ಮಾಡೋದು. ಬೆಳ್ಳುಣಿಗೆ ಎಲ್ಲ ಅದರಲ್ಲೇ ರೊಟ್ಟಿ ಮಾಡ್ತೀನಿ. ಲಟ್ಟಶಿ ಮಾಡೋದಿತ್ತಂದ್ರೆ ರೊಟ್ಟಿ ಗಟ್ಟಿಗೆ ನಾದ್ಕೋಬೇಕು. ಹಿಟ್ಟು ಕಲಸ್ಕೊಳ್ಳೋದು, ಗಟ್ಟಿ ಕಲಸ್ಕೋಬೇಕು. ಹಾಗೆ ಕಲಸ್ಕೊಂಡು ಮಾಡ್ಲತ್ತೀನಿ ನೋಡ್ರಿ. ಇಲ್ಲೆಲ್ಲ ರೊಟ್ಟಿ ಮಾಡೋದು ತೋರಿಸೀನಿ. ಹೆಂಗೆ ಮಾಡ್ತೀನಿ ನೋಡ್ರಿ, ಹೇಳ್ರಿ ನನಗೆ ಕಮೆಂಟ್ ಮಾಡಿ. ನಾ ಯಾವ್ದು ರೊಟ್ಟಿ ಬಡಿಯೋದು ತೋರಿಸೀನಿ ಅದೇ ರೊಟ್ಟಿ ಹರಿದಿತ್ತು. ಮತ್ತು ಚಲೋ ಬಂದಿವಿ ರೊಟ್ಟಿ ಎಲ್ಲ. ಮೊದಲಲ್ಲಿ ಬಿಟ್ಟೆ ಮಾಡಿಟ್ಟಿನಿ ನೋಡ್ರಿ. ಆ್ಯಸಿಡಿಟಿ ಪ್ರಾಬ್ಲಮ್ ಬಕ್ಕೊಳತ್ತೆ. ಪ್ರೆಗ್ನೆನ್ಸಿ ಭಾಳ ಆಗ್ತದೆ. ಅದಕ್ಕೆ ಮಾತಾಡೋ ಟೈಮಿಗೂ ಎದೆ ಉರಿಯುತ್ತೆ. ಮಕ್ಕಳು ಪ್ರಾಬ್ಲಮ್ ಇತ್ತು. ನನಗರೆ ಖಾರ ಉಪ್ಪು ಜಾಸ್ತಿ ಏನು ತಿನ್ನೋಕ್ಕೆ ಆಗಲ್ಲಾಗ್ಯದ. ಖಾರ ಉಪ್ಪು ಇರಲಾರ್ದು ಊಟ ಮಾಡೋ ಪರಿಸ್ಥಿತಿ ಒಂದದ ನನಗರೆ. ಇದು ರೊಟ್ಟಿ ಲಟ್ಟಿಸ್ತೀನಿ ನೋಡ್ರಿ. ಇದು ಹರಿತು ಸ್ವಲ್ಪ ಬಡಿಯೋದು, ಸ್ವಲ್ಪ ಹಂಗೆ ಏಟಾಗತ್ತರ ಬಡ್ದು ಆಮೇಲೆ ಲಟ್ಟಿಸ್ಬೇಕು. ನಂಗೆ ಫುಲ್ ಬಡಲಿಕ್ಕೆ ಆಗಲ್ಲ. ಜಾಸ್ತಿ ಬಡಿದ್ರೆ ಕೈ ಬ್ಯಾನೆ ಆದಂಗೆ ಅನ್ನಿಸ್ತದೆ. ಅದಕ್ಕೆ ಲಟ್ಟಿಸ್ತೀನಿ. ಮೊದಲು ಬರ್ತಿತ್ತಿಲ್ಲ. ಈ ಕಡೆ ರೊಟ್ಟಿ ಮಾಡೋದು ಕಲ್ತೀನಿ. ಸ್ವಲ್ಪ ಹಂಗೆ ಕಲಿತೀನಿ. ಮದುವೆ ಆದ ಬಳಕೆ ಎಲ್ಲ ಕಲ್ತೀನಿ. ನಾವು ಮೊದಲು ನಂಗೆ ಏನೂ ಬರ್ತಿದ್ದಿಲ್ಲ, ಏನೂ ಮಾಡ್ತಿದ್ದಿಲ್ಲ ಏನೋ. ಇಲ್ಲಿ ರೊಟ್ಟಿ ಬೇಯಿಸಿ ನೋಡ್ರಿ. ಸ್ವಲ್ಪ ಹರಿದದ ರೊಟ್ಟಿ. ಆಲೂ ಬೇಯಿಸಿ ಸಿಪ್ಪೆ ತೆಗೆದು ಪೇಸ್ಟ್ ತಯಾರು ಮಾಡಿ ಇಟ್ಕೊಂಡಿನಿ. ಸ್ವಲ್ಪ ಕಾರ್ನ್ಫ್ಲೋರ್, ಸ್ವಲ್ಪ ಸಾಲ್ಟು ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಂಡು ಕಲಿಸ್ಕೊಂಡು ಬಾಲ್ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೆತ್ತ ಮಾಡ್ಕೊಂಡು ಬಾಲ್ ಮಾಡ್ಕೊಂಡು ಇಟ್ಕೋಬೇಕು. ಎಲ್ಲ ಬಾಲ್ ಮಾಡ್ಕೊಂಡು ಇಟ್ಕೊತೀನಿ ನೋಡ್ರಿ. ಇಲ್ಲಿ ಮತ್ತೊಂದು ಪ್ಯಾನ್ ತೊಗೊಂಡು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋಬೇಕು. ಎಲ್ಲ ಬಾಲ್ಸ ಮಸ್ತ್ ಆಗ್ತವೆ, ಚಲೋ ಆಗ್ತವೆ. ಟ್ರೈ ಮಾಡಿ ನೋಡ್ರಿ. ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋದು ನೆನಪು, ಅದು ಹಾಕೊಳ್ಳೋ ಕ್ಲಿಪ್ ರೆಕಾರ್ಡ್ ಮಾಡಿಲ್ಲ. ಇದು ಫ್ರೈ ಮಾಡ್ಕೊಳತ್ತೀನಿ. ಇಲ್ಲಿ ಮಸ್ತ್ ಟೇಸ್ಟಿ ಅದ. ಸ್ನ್ಯಾಕ್ಸ್ ಪರ್ಪಸಿಗೆ ತಿನ್ಬೋದು ಮಾಡ್ಕೊಂಡು. ಚಲೋ ನೋಡ್ರಿ, ಮಸ್ತಾಗ್ಯಾವ. ಇಲ್ಲಿ ನೋಡ್ರಿ ಸರ್ವ್ ಮಾಡಿ ಪ್ಲೇಟ್ ಒಳಗೆ ನಾನು ಟೇಸ್ಟ್ ಮಾಡಿ ನೋಡ್ಲತ್ತೀನಿ. ಮಸ್ತ್ ಆಗ್ತದೆ ನನಗೆ. ನೀವು ಭೀ ಟ್ರೈ ಮಾಡಿ ನೋಡ್ರಿ. ಇದು ಸಂಜೆಗೆ ಕಾಯಿಪಲ್ಯ ಸೋಸ್ಕೊತೀನಿ. ಟಿವಿ ನೋಡ್ಕೊತ ಬಿಗ್ ಬಾಸ್ ನೋಡ್ಕೊತ ಹೊತ್ಕೊಳಗೆ. ಮಧ್ಯಾಹ್ನಕ್ಕೆ ಆದ್ಬೇಕು. ಇವನಿಗೆ ಸ್ಟಾರ್ಟ್ ಮಾಡೀನಿ ಬ್ಲಾಗ. ಪುಂಡಿ ಪಲ್ಯ ಮತ್ತು ಮೆಂತ್ಯ ಪಲ್ಯ ಸೋಸ್ಲತ್ತೀನಿ. ನಮ್ಮ ಕಡೆ ಪುಂಡಿ ಪಲ್ಯ ಫೇಮಸ್. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಬಾಯ್.